ಮಾತು ಮಾತಾಡಬಾರ್ದು. ಉತ್ತರ ಕೊಡಬೇಕು, ನೇರವಾಗಿ ಕೇಳ್ತಿದ್ದಾರೆ. ಹಾಗಾದರೆ ಯಾವ ಕಾನೂನಿನಡಿಯಲ್ಲೇ ನೀವು ಇದ್ದಂಥವರು ನೋಂದಣಿ ಮಾಡಿಸಿರೋದು ನೇರ ಕೇಳ್ತಿದ್ದಾರೆ. ಹಾಗಾದ್ರೆ ನಿಮ್ಮ ದುಡ್ಡಿನ ಮೂಲ ಏನು, ಎಲ್ಲಿ ದುಡ್ಡು ಬರ್ತದೆ ನಿಮಗೆ? ಪಾರದರ್ಶಕತೆ ಬೇಕು. ಇವತ್ತು ಮೋಹನ್ ಭಾಗವತ್ ಅವ್ರಿಗೆ Z+ ಸೆಕ್ಯೂರಿಟಿ ಅದ. ಇದು ಪ್ರಧಾನಿಯವ್ರನ್ನ ಬಿಟ್ಟರೆ ಉಳಿದವ್ರಿಗೆಲ್ಲ ಇರುವಂಥದ್ದು. ಇವ್ರಿಗೆ ಯಾಕೆ ಕೊಟ್ಟರು? ಇದು ಖರ್ಚು ಯಾರದ್ದು? ಅದಕ್ಕೆ ಇದು ಮೂಲಪ ಏನು ಸರ್ಕಾರ ಕೊಟ್ಟರೆ ಸರ್ಕಾರಕ್ಕೆ ಉತ್ತರ ಕೊಡಬೇಕದು. ನಾವು ಸರ್ಕಾರದ ಲಾಭ ತೊಗೊಳ್ಳೋದಿಲ್ಲ ಮಾಡೋದಂತೆ ನಮ್ಮ ಭಾಗವತರು ಹೇಳಿದರು. ನಾವು ಸರ್ಕಾರದ ಅಡಿಯಲ್ಲಿಲ್ಲ, ಹಾಗಾದ್ರೆ ಯಾರು ಕೊಟ್ಟರು? ಇದು ದುಡ್ಡು ನಮ್ಮ RSS ಕೊಟ್ರ ಅಂತ ಇವತ್ತು ಕೇಳ್ತಾ ಇದ್ದಾರೆ ಪ್ರಿಯಾಂಕಾ ಅವರು. ಹೌದು, Z+ ಸೆಕ್ಯೂರಿಟಿ ಅದ. ಅವ್ರ ಸೆಕ್ಯೂರಿಟಿ ಯಾವ ರೀತಿ ಅದ, ಅವರ ಆಯವ್ಯಯಗಳಿಗೆ ಯಾವ ರೀತಿ ಇದ್ದಾವೆ, ಇದಕ್ಕೆ ಯಾರು ಸರ್ಕಾರ ಕೊಡ್ತೋ ಅಥವಾ ನೀವು ಕೊಟ್ಟರೆ ನಿಮ್ಮ ಮೂಲ ಯಾವುದು? ಸರ್ಕಾರ ಕೊಟ್ಟರೆ ಸರ್ಕಾರ ಯಾಕೆ ಕೊಡ್ತು? ಇದು ಪ್ರಜೆಗಳ ಟ್ಯಾಕ್ಸ್ ಅಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ಭಾಳ ಶಾರ್ಪಾಗಿ ಮೂಲಕ ಕೈ ಹಾಕ್ತಾ ಇದ್ದಾರೆ. ಹಿಂದಿನ ರಾಜೀವ್ ಗಾಂಧಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಅದರಿಂದ ಪ್ರಧಾನಿ ನೆಹರು ಅವರಾಗಿರ್ಬೋದು. ಆವತ್ತಿನ ಕಾಲದಲ್ಲಿ ನೆಹರು ಅವರು ಒಂದು ಸಿದ್ಧಾಂತವಾದಿ, ತಪ್ಪುಗಳವರು ಆಗಿರ್ಬೋದಿಲ್ಲ ಅಂತಲ್ಲ, ಅದು ಸಿದ್ಧಾಂತವಾದಿ, ಸಿದ್ಧಾಂತ ದೃಷ್ಟಿಗಳು ಬೆಳೆದು ಬಂದಂಥವ್ರು. ಒಂದು ಕಾಂಗ್ರೆಸ್ದ 3 ಸಿದ್ಧಾಂತ ಹಾಕಿಕೊಟ್ಟಂಥವ್ರು ನೆಹರು ಅವರು. ಅದಕ್ಕೆ ಪೂರ್ವದಲ್ಲಿ ಗಾಂಧೀಜಿಯವ್ರನ್ನ ಬಿಟ್ಟಿದ್ದಕ್ಕಾಗಿ ನೆಹರು ಅವರು ಇವತ್ತು ಅನಿವಾರ್ಯವಾಗಿ ಅವ್ರ ಸಂತತಿಯನ್ನು ಮುಂದಿದ್ದರಿಂದಾಗೆ ಕಾಂಗ್ರೆಸ್ಸನ್ನು ಇವತ್ತು ವಿರೋಧ ಪಕ್ಷದ ನಿಲ್ಲಿಸೋದು ಮೂಲತಃ ನೆಹರು ಅವರು ಕಾರಣನ. ಆದರೆ ಅವರು ಸಿದ್ಧಾಂತವಾದಿ, ಒಂದು ಜಾತ್ಯತೀತ ನೆಲೆಗಟ್ಟಲೆ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದವರು. ಈ ದೇಶಕ್ಕೆ ಪ್ರಜಾಪ್ರಭುತ್ವವನ್ನು ನಿಶ್ಚಿತವಾಗಿ ಇವತ್ತು ಘಂಟಾಘೋಷವಾಗಿ ಹೇಳ್ತೀವಿ. ಈ ದೇಶದಲ್ಲಿ ಏನಾದರೂ ಇವತ್ತೊಂದಿಷ್ಟು ಪ್ರಜಾಪ್ರಭುತ್ವ ಜೀವಂತಿದ್ರೆ ಅದಕ್ಕೆ ನೆಹರು ಅವ್ರ ಕಾರಣ, ಅದರಿದ್ದಂಥ ಗಾಂಧಿಯವ್ರ ಕಾರಣ, ಜೊತೆಗೆ ಅಂಬೇಡ್ಕರ್ ಅವ್ರ ಕಾರಣ.